ಎಸ್, ಇದು ಆರ್ ಮ್ಯಾಕ್ಸ್ ನ ಬಿಗ್ ಇಂಪ್ಯಾಕ್ಟ್. ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಲಿದೆ. ರಾಜ್ಯದ ಕೋಟಿ ಕೋಟಿ ಮಹಿಳೆಯರಿಗೆ ನಗದು ಬಿಡುಗಡೆಯಾಗಲಿದೆ. 2025-26ನೇ ಸಾಲಿನ 4ನೇ ಕಂತಿನ ಹಣ ಪಾವತಿಗೆ ಸೂಚನೆಯನ್ನ ಮಾಡಲಾಗಿದೆ. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹತ್ವದ ಆದೇಶವನ್ನ ಮಾಡಿದೆ. ರಾಯಚೂರು ಸೇರಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗುತ್ತೆ. ಗೃಹಲಕ್ಷ್ಮಿಯರಿಗೆ ನೇರ ವರ್ಗಾವಣೆ ಮೂಲಕ ಹಣ ಪಾವತಿ ಮಾಡಲಾಗುತ್ತೆ. ಪ್ರತಿ ಜಿಲ್ಲೆಯ ಉಪನಿರ್ದೇಶಕರ ಮೂಲಕ ಬಿಡುಗಡೆಯಾದ ಹಣ. ಗೃಹಲಕ್ಷ್ಮಿ ಹಣ ರಿಲೀಸ್ ಆಗದ ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಆರ್ ಮ್ಯಾಕ್ಸ್ ಕನ್ನಡ. ಆರ್ ಮ್ಯಾಕ್ಸ್ ವರದಿಗೆ ಎಚ್ಚೆತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಆರ್ ಮ್ಯಾಕ್ಸ್ ವರದಿ ಬೆನ್ನಲ್ಲೇ 4ನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ರಾಜ್ಯದ ನಾರಿಮಣಿಗಳು. ಎಸ್, ಆರ್ ಮ್ಯಾಕ್ಸ್ ಏನು ನಿಮ್ಗೆ ಗೊತ್ತಿರೋ ಹಾಗೆ ನಿರಂತರವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ಗೃಹಲಕ್ಷ್ಮಿ ಹಣ ರಿಲೀಸ್ ಆಗದೆ ಇರೋದಕ್ಕೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ದೂರವಾಣಿ ಕರೆಗಳನ್ನು ಮಾಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ರು. ಎಷ್ಟೋ ತಾಯಂದಿರು ಕಾಲನ್ನು ಮಾಡಿ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಅದನ್ನೇ ನಂಬ್ಕೊಂಡು ನಾವು ಏನೋ ಒಂದು ಕಮಿಟ್ಮೆಂಟಿಗೆ ಇರ್ತೀವಿ, ಅದು ಬರದೇ ಇರೋದು ನಮಗೆ ತುಂಬ ಅಸಹಾಯಕತೆ ಆಗಿದೆ, ಬಹಳಷ್ಟು ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ನಮ್ಮ ಆರ್ ಮ್ಯಾಕ್ಸ್ಗೆ ಕಾಲನ್ನು ಮಾಡೋದರ ಮೂಲಕ ತಮ್ಮ ಅಳಲನ್ನು ಹೊರಹಾಕಿದ್ರು. ಇದೀಗ ನಿರಂತರವಾಗಿ ವರದಿ ಮಾಡಿದ ಬೆನ್ನಲ್ಲೇ ನಿಮ್ಮ ಆರ್ ಮ್ಯಾಕ್ಸ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಈ ವರದಿ ಬೆನ್ನಲ್ಲೇ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದೆ. 4ನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಈಗ ನಿರಂತರವಾಗಿ ವಿಶೇಷ ಬುಲೆಟಿನ್ ಅನ್ನ ಮಾಡಿ ನಾವು ವರದಿಯನ್ನ ಬಿತ್ತರಿಸಿದ್ವಿ. ಅನೇಕ ಸಾರ್ವಜನಿಕರಿಂದ ಮೆಚ್ಚುಗೆನೂ ಕೂಡ ಆಗಿದ್ವು. ಇವತ್ತು ಕೂಡ ನಿನ್ನೆ ನಾವು ಅದನ್ನ ವಿಶೇಷ ಬುಲೆಟಿನ್ ಮಾಡಿದ್ರು ಕೂಡ ಇವತ್ತು ಕೂಡ ನಮ್ಮ ಆರ್ ಮ್ಯಾಕ್ಸ್ ಕಚೇರಿಗೆ ಹಲವಾರು ಕರೆಗಳು ಬಂದಿದ್ವು. ಹಲವಾರು ತಾಯಂದರು ಇವತ್ತು ಕೂಡ ತಮ್ಮ ಅಳಲನ್ನ ತೋಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಚ್ಚೆತ್ತಿದೆ. 4ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಈಗ ಎಸ್, ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಆದೇಶ ಪ್ರತಿ ಇದೆ. ಇದು ಆರ್ ಮ್ಯಾಕ್ಸ್ನ ಬಿಗ್ ಇಂಪ್ಯಾಕ್ಟ್. ಯಾಕಂತಂದ್ರೆ ನಿರಂತರವಾಗಿ ನಾವು ಸಮಾಜದ ಏನು ಸಮಸ್ಯೆ ಏನಿದೆ ಅದಕ್ಕೆ ಧ್ವನಿಯಾಗಿದ್ವಿ. ಪ್ರತಿಯೊಂದು ದಿನ ಒಂದು ವಿಶೇಷ ಬುಲೆಟಿನ್ ಮಾಡಿ ಪ್ರತಿಯೊಂದು ದಿನ ಒಂದೊಂದು ವಿಷಯವನ್ನು ತೆಗೆದುಕೊಂಡು ನಾವು ವರದಿಯನ್ನು ಬಿತ್ತರ ಮಾಡಿದ್ವಿ. ಹಾಗೆ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಬಿಡುಗಡೆ ಆಗೋದರ ಬಗ್ಗೆ ನಾವು ವಿಶೇಷ ಬುಲೆಟಿನನ್ನು ಮಾಡಿ ವರದಿಯನ್ನು ನಿರಂತರವಾಗಿ ಬಿತ್ತರಿಸಿದ್ವಿ. ಅನೇಕ ತಾಯಂದಿರು ಫೋನನ್ನು ಮಾಡಿಬಿಟ್ಟು ತಮ್ಮ ಕಷ್ಟವನ್ನು ನಮಗೆ ಹೇಳ್ಕೊಂಡಿದ್ರು. ಅದೇ ರೀತಿ ಈಗ ಆರ್ ಮ್ಯಾಕ್ಸ್ ವರದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಂದಿಸಿದೆ. ಆರ್ ಮ್ಯಾಕ್ಸ್ನ ವರದಿ ಬೆನ್ನಲ್ಲೇ 4ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಇನ್ನು 2025-26ನೇ ಸಾಲಿನ 4ನೇ ಕಂತಿನ ಹಣ ಪಾವತಿಗೆ ಸೂಚನೆಯನ್ನು ಮಾಡಿದೆ ಈಗ ರಾಜ್ಯ ಸರ್ಕಾರ. ಆರ್ ಮ್ಯಾಕ್ಸ್ ನಾವು ವರದಿಯನ್ನು ಮಾಡಿದ್ವಿ ನಿನ್ನೆ, ವಿಶೇಷ ಬುಲೆಟಿನನ್ನು ಮಾಡಿ ನಾವು ಏನು ಮಹಿಳೆಯರ ನಮ್ಮ ತಾಯಂದಿರ ಧ್ವನಿಯಾಗಿದ್ವಿ ಅವರ ಕಷ್ಟಕ್ಕೆ. ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದರ ಬಗ್ಗೆ ಹೇಳೋದಾದ್ರೆ ಖಂಡಿತ ಮಲ್ಲಿಕಾರ್ಜುನ್, ಆರ್ ಮ್ಯಾಕ್ಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಯಾವುದು ಅಂತ ಹೇಳಿದ್ರೆ ಇವತ್ತಿಂದು ಅದು ಮುಖ್ಯವಾಗಿ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿರೋದು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಕೋಟಿ ಕೋಟಿ ಮಹಿಳೆಯರ ಕಾಯ್ತಾ ಇದ್ರು. ಯಾವಾಗ ನಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ, ಯಾವಾಗ ನಮ್ಮ ದಿನನಿತ್ಯದ ಖರ್ಚುಗಳಿಗೆ, ಓಡಾಟಕ್ಕೆ ಅಥವಾ ಸರ್ಕಾರದ 2,000 ರೂಪಾಯಿಯನ್ನ ಅವಲಂಬಿಸಿರುವಂತಹ ಒಂದು ಕೋಟಿ ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು 2,000ಕ್ಕೆ ಒಂದು ತುಂಬಾನೇ ಮಹತ್ವವಾದಂತಹ ಒಂದು ವಿಚಾರ. ಅಂತಹ 2,000 ರೂಪಾಯಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ತುಂಬಾ ಜನ ಕಾಯ್ತಾ ಇದ್ರು. ಈ ಬಗ್ಗೆ ನಮ್ಮ ಆರ್ ಮ್ಯಾಕ್ಸ್ ಕನ್ನಡ ಏನ್ ಮಾಡ್ತಾ ಇತ್ತು, ಪ್ರತಿದಿನ ನಿನ್ನೆ ಮೊನ್ನೆ ಮತ್ತೆ ಇವತ್ತು ಏನ್ ಮಾಡಿದೆ, ಕಂಟಿನ್ಯೂ ಇದ್ರ ಬಗ್ಗೆ ವರದಿ ಪ್ರಸಾರ ಮಾಡಿದೆ. ಪ್ರತಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ನಾವು ಹೆಣ್ಣು ಮಕ್ಕಳನ್ನ ಸಂಪರ್ಕಿಸಿ ಅವರ ಒಂದು ಕಷ್ಟವನ್ನ, ಅವರ ಒಂದು ನೋವನ್ನ ನಾವು ಒಂದು ಸರ್ಕಾರದ ಮುಂದೆ ತೆರೆದಿಟ್ಟಿದ್ದೀವಿ. ಆ ತೆರೆದಿಟ್ಟಂತಹ ಒಂದು ವಿಚಾರ ಏನಿದೆ, ನಮ್ಮ ಒಂದು ದೊಡ್ಡ ಒಂದು ವರದಿ ಏನಿದೆ, ಆ ವರದಿಗೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ. ಅದು ಏನಂತ ಹೇಳಿದ್ರೆ, ಈಗ 2025 ಮತ್ತೆ 26ನೇ ಸಾಲಿನ ಕಂತಿನ ಹಣ ಬಿಡುಗಡೆಗೆ ಕರ್ನಾಟಕ ಸರ್ಕಾರ ಒಪ್ಪಿಕೊಂಡಿದೆ ಅಂತ ಅಂದ್ರೆ
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಇದು ಒಂದು ಆದೇಶ ಹೊರಡಿಸಿದೆ, 4ನೇ ಕಂತಿನ ಹಣ 2,000 ರೂಪಾಯಿ ಅಂತ ಏನ್ ಹೋಗ್ತಾ ಇದೆ, ಅದು ಈಗ ಎಲ್ಲಾ ಕರ್ನಾಟಕದ ಎಲ್ಲಾ ರಾಜ್ಯದ ಕೋಟ್ಯಾಂತರ ಮಹಿಳೆಯರಿಗೆ ಇದು ಅವರ ಅಕೌಂಟಿಗೆ ನೇರ ವರ್ಗಾವಣೆ ಮೂಲಕ DBT ಮೂಲಕ ಏನಾಗುತ್ತೆ ಇದು ಹೋಗ್ತಾ ಇದೆ. ಇದು ಮುಖ್ಯವಾಗಿ ಏನಾಯ್ತು ಅಂತ ಹೇಳಿದ್ರೆ, ಏನಕ್ಕೆ ಇಷ್ಟು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಏನಾಗ್ತಾ ಇದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನಾದ್ರೂ ಅಕ್ರಮಗಳಾಗ್ತಾ ಇದೆಯಾ? ಇದಕ್ಕಿಂತ ಮುಂಚೆ ನೋಡಿದ್ರೆ ಅಂಗನವಾಡಿಯಲ್ಲಿ ಬ್ಯಾನರ್ ಅಳವಡಿಕೆಯಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ ಅಂತಾನೆ ನಾವು ಸುದ್ದಿ ಮಾಡಿದ್ವಿ. ಅದು ಬಿಟ್ರೆ ಈ ಗೃಹಲಕ್ಷ್ಮಿ ಹಣ ಏನ್ ಸಂದಾಯ ಆಗ್ತಿಲ್ಲ? ಪ್ರತಿ ತಿಂಗಳು ಸಂದಾಯ ಆಗ್ಬೇಕಾಗಿರುವಂತಹ ಒಂದು ಹಣ ಯಾರ ಅಕೌಂಟ್ ಹೋಗ್ತಾ ಇದೆ? ತೀರ್ಕೊಂಡು ಮರಣ ಹೊಂದಿದವರ ಅಕೌಂಟ್ ಹೋಗ್ತಿದ್ಯಾ, ಅಥವಾ ಅಧಿಕಾರಿಗಳೇ ಇದು ನಕಲಿ ಅಕೌಂಟ್ಗಳ ಮೂಲಕ ಏನಾದ್ರೂ ತಮ್ಮ ಹಣವನ್ನ ಲಪಟಾಯಿಸ್ತಾ ಇದಾರ ಅನ್ನೋಂತ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಇದರ ಬಗ್ಗೆ ಬಿಜೆಪಿ ನಾಯಕರು ಆದಂತಹ ಅಶೋಕ್ ಅವರು ಏನಿದ್ರು ಇದನ್ನ ಅಧಿವೇಶನದಲ್ಲೇ ಪ್ರಸ್ತಾಪ ಮಾಡಿದ್ರು. 4 ಮತ್ತೆ 5 ತಿಂಗಳ ಹಣವನ್ನ ನೀವು ಬರೋಬ್ಬರಿ 5,000 ಕೋಟಿ ಹಗರಣ ಆಗಿದೆ ಈ ಒಂದು ಇಲಾಖೆಯಲ್ಲಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ನೇತೃತ್ವದಲ್ಲಿ ಒಂದು ಹಗರಣ ಆಗಿದೆ ಅನ್ನೋಂಥದ್ದು ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ತಕ್ಕಂತೆ ಒಂದು ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ರು. ಸೊ ಇದಾದ ಬಳಿಕ ತುಂಬಾ ಸಲ ಸರ್ಕಾರದವರು ಸಮರ್ಥನೆ ಮಾಡ್ಕೊಳ್ತಾ ಹೋದ್ರು, ನಮ್ಮ ಸರ್ಕಾರದಲ್ಲಿ ಹಣ ಇದೆ, ನಾವ್ ಯಾವುದೇ ಕ್ಷಣ ಬೇಕಾದ್ರೂ ನಾವು ಹಣವನ್ನ ರಿಲೀಸ್ ಮಾಡ್ತೀವಿ, ಇದು ಪ್ರತಿ ತಿಂಗಳು ಬರುವಂತದ್ದಲ್ಲ, ಒಟ್ಟನ್ನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಏನೇ ಹೇಳಿದ್ರು ಕೂಡ 3 ರಿಂದ 4 ತಿಂಗಳ ಕಾಲ ಅವರು ಗೃಹಲಕ್ಷ್ಮಿ ಹಣವನ್ನ ಹಾಕಿರ್ಲಿಲ್ಲ. ಏನೇನೋ ತಾಂತ್ರಿಕ ಕಾರಣ ಇರ್ಬೋದು ಅಥವಾ ಇನ್ಯಾವುದೋ ರೀತಿಯ ಹಲವಾರು ಕಾರಣಗಳ ನೆಪ ಒಡ್ಡಿ ಅದನ್ನ ಕಂಟಿನ್ಯೂ ಮಾಡ್ತಾನೆ ಬಂದ್ರು. ರಾಜ್ಯದ ಮಹಿಳೆಯರು ಕಾದು ಕಾದು ಕೊನೆಗೆ ನಿರಾಸೆಯನ್ನ ಅನುಭವಿಸಿದ್ರು. ಸೊ ನಮ್ಮ ಆರ್ಮ್ಯಾಕ್ಸ್ ಕನ್ನಡ ಇದ್ರ ಬಗ್ಗೆ ನಿನ್ನೆ ಮತ್ತೆ ಇವತ್ತು ಕಂಟಿನ್ಯೂ ವರದಿ, ದಿನಪೂರ್ತಿ ನಾವು ವರದಿಯನ್ನ ಮಾಡಿ ಸರ್ಕಾರದ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಅವರ ವರೆಗೂ ಕೂಡ ನಾವು ಈ ಒಂದು ಸುದ್ದಿಯನ್ನ ತಲುಪಿಸಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಮಹಿಳೆಯರು ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ಶಿವರಾತ್ರಿ ಹಬ್ಬದಂದು ನಮ್ಗೆ ಅಕೌಂಟಿಗೆ 2,000 ದುಡ್ಡು ಬರುತ್ತೆ, ನಾವು ಹಬ್ಬವನ್ನ ಇನ್ನಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋಂತ ಒಂದು ಆಸೆಯನ್ನ ಇಟ್ಕೊಂಡಿದ್ರು ರಾಜ್ಯದ ಮಹಿಳೆಯರು. ಸೊ ಆ ಮಹಿಳೆಯರ ಆಸೆಗೆ ತಣ್ಣೀರೆರಚಿತ್ತು ಈ ಒಂದು ಸರ್ಕಾರ. ಶಿವರಾತ್ರಿ ಹಬ್ಬಕ್ಕೆ 2,000 ರೂಪಾಯಿ ಅಕೌಂಟ್ಗೆ ಹಾಕಿರ್ಲಿಲ್ಲ. ಬಟ್ ಈಗ ಒಂದು ಹಬ್ಬ ಆಗಿದ್ದ 2 ದಿನಗಳ ನಂತರ ನಮ್ಮ ಈ ಒಂದು ಆರ್ಮ್ಯಾಕ್ಸ್ ಕನ್ನಡದ ಒಂದು ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣವೇ 4ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ. ಈ ಮೂಲಕ ಆರ್ಮ್ಯಾಕ್ಸ್ ಅನ್ನೋದು ಕನ್ನಡದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಸೊ ಈ ಮೂಲಕ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ಗೆ ರಾಜ್ಯದ ಹಲವಾರು ಮಹಿಳೆಯರು ಧನ್ಯವಾದ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ನಮ್ಮ ನೋವನ್ನ, ನಮ್ಮ ಒಂದು ಸಂಕಷ್ಟವನ್ನ ನೀವು ಸರ್ಕಾರದ ಮುಂದೆ ತೆರೆದಿಟ್ಟಿದ್ದೀರಾ. ಈ ಮೂಲಕ ಸರ್ಕಾರ ನಿಮ್ಮ ಒಂದು ಮನವಿಗೆ ಸ್ಪಂದಿಸಿ ಹಣ ಬಿಡುಗಡೆ ಮಾಡಿದೆ. ಸೊ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ. ಸೊ ಫೈನಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವ್ರು ಏನೇ ನನ್ನ ದುಡ್ಡಿಲ್ಲ ಅಥವಾ ಇನ್ನೇನೇ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಸರ್ಕಾರದ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ನೀವೇನು ಗೃಹಲಕ್ಷ್ಮಿ ಯೋಜನೆಯ ಹಣದ ಒಂದು ಭರವಸೆ ಕೊಟ್ಟಿದ್ದೀರಾ ಅದನ್ನ ನೀವು ಈಡೇರಿಸಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ಹಿಂದುಳಿದವರು, ತುಂಬಾ ಬಡವರಿಗೆ ಈ ಒಂದು 2,000 ತುಂಬಾ ಅತ್ಯವಶ್ಯಕ ಆಗಿರ್ತಕ್ಕಂತಹ ಒಂದು ಹಣ. ಸೊ ಆ 2,000ವನ್ನ ನೀವು ಇಟ್ಕೊಂಡು ನೀವು ಇದ್ರ ಮೂಲಕ ಇನ್ನೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಸೊ ಇನ್ಮೇಲಾದ್ರೂ ಕೂಡ ಸರ್ಕಾರದವರು ಇವೆಲ್ಲವ ತಾಂತ್ರಿಕ ದೋಷವನ್ನೆಲ್ಲ ಬಿಟ್ಟು ಪ್ರತಿ ತಿಂಗಳು ನೀವು 2,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹಾಕ್ಬೇಕು ಅನ್ನೋದು ನಮ್ಮ ಆರ್ಮ್ಯಾಕ್ಸ್ ಕನ್ನಡದ ಒಂದು ಆಗ್ರಹ, ಜೊತೆಗೆ ಮನವಿ ಕೂಡ ಹೌದು. ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಲಿದೆ.